ಅನ್ನ ಆಗಿದೆ, ಎಗ್ ರೈಸ್ ಮಾಡ್ತೀನಿ. ನಮ್ಮ ಬುಜ್ಜಿ ಪಾತ್ರೆ ತೊಳಿತಾಳೆ. ಸೇಮ್ ಅಂಗಡಿಯಲ್ಲಿ ಮಾಡ್ದಂಗೈತೆ. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಜುಮ್ಕಿ ಇಟ್ಕೊಬಿಟ್ಟ ನೀನು. ಜುಮ್ಕಿನೇ ಇರಲಿಲ್ಲ. ಎಷ್ಟು ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದೆಯಾ. ಏನು ಮಾಸ್ಕ್ ಎಲ್ಲ ಹಾಕೋಬಿಟ್ಟಿದ್ಯಾ. ವೆಲ್ಕಮ್ ಬ್ಯಾಕ್ ಟು ಅಖಿಲ ರಾಣಿ ಲಾಗ್ಸ್. ಇವಾಗ ಟೈಮ್ ಆಲ್ರೆಡಿ ನನ್ನ ಫೋನ್ 9:05 ಗೈಸ್. ನಾವು ಇವಾಗ ಟೀ ಕುಡಿತಾ ಇದ್ದೀರಿ. ಯಾಕಂದರೆ ನಮ್ಮ ಅಪ್ಪ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ಇಬ್ಬರು ಊರಿಗೆ ಹೋಗಿದ್ದಾರೆ. ಲೈಟ್ ಬೀಳ್ತಾ ಇದ್ದ. ಟೀ ಕುಡಿತಾ ಇದ್ದೀರಿ. ನಾನು ಎಂತ ಮಾಡ್ತಾಯಿದ್ದೀನಿ ಗೊತ್ತಾ, ಎಗ್ ರೈಸ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಂದು ಟೀ. ನಮ್ಮ ಅಪ್ಪ ಇದ್ದರೆ ಇದೆಲ್ಲ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀರಿ. ಎಗ್ ರೈಸ್ ಮಾಡ್ತಾಯಿದ್ದೀನಿ, ಟೀ ಕುಡಿತಾ ಇದ್ದೀರಿ. ಎಗ್ ರೈಸ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಇವಳು ಅನ್ನ ಕುಕ್ಕರಲ್ಲಿ ಮಾಡೋದು ಬೇಡ, ಇದು ಪಾತ್ರೆಯಲ್ಲಿ ಮಾಡಬೇಕು ಅಂತಂದಿದ್ದಕ್ಕೆ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀರಿ. ಇವಳು ಮಾತ್ರ ತಿನ್ನೋಕ್ಕಷ್ಟೇ ಇರೋದು. ಇಲ್ಲ ಬಿಡಿ, ಅಂಗಡಿಗೆ ಹೋಗಿ ಬಂದ್ಲು. ಎಗ್ ರೈಸ್ ನಾನೇ ಮಾಡೋದು. ಸೊ ಅನ್ನ ಆಗಲಿ ಅಂತ ವೆಯ್ಟಿಂಗ್. ಇವಾಗ ನಾನು ಅನ್ನ ಆಗಿದೆ, ಎಗ್ ರೈಸ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೊಮೆಟೊ ಗೊಜ್ಜು ಅಲೈಕ್ಯ ಮಾಡಿ ಇಟ್ಟಿದ್ಲು ನೋಡಿ. ಪ್ಲ್ಯಾನ್ ಚೇಂಜ್, ದ ಪ್ಲ್ಯಾನ್ ರಿವರ್ಸ್ ಇಂಟು ಎಗ್ ರೈಸ್. ಎಗ್ ರೈಸ್ ತಿನ್ನಬೇಕು ಅಂತ ಅಂದ್ಕೊಳ್ರಿ ಗೈಸ್. ಅದಕ್ಕೆ ಎಲ್ಲ ನಮ್ಮಪ್ಪ ದುಡ್ಡು ಕೊಟ್ಟಿದ್ರು ಗೈಸ್ ಇವತ್ತು. ಅದಕ್ಕೆ ಅವಾಗೆಲ್ಲ ತಗೊಬಂದು ಮಾಡ್ತಾಯಿದ್ದೀರಿ. ನಮ್ಮ ಅಪ್ಪ ಇದ್ರೆ ಅಂತೂ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವೇ ಮಾಡ್ಕೊತಾ ಇದ್ದೀವಿ. ನಾವು 4 ಜನ ಇರೋದಕ್ಕೆ. ಅಲೈಕ್ಯ ಅವಳೇ ಟೊಮೊಟೊ ಗೊಜ್ಜು ಮಾಡಿರೋದ್ರಿಂದ ಅವಳು ಅದೇ ತಿಂತಾಯಿದ್ದಾಳೆ. ಬಿಸಿಯನ್ನ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಅನ್ನ ಇತ್ತು, ಅಲೈಕ್ಯಾಗ ಸ್ವಲ್ಪ ಸಾಕಂದಿದ್ದಕ್ಕೆ ಹಾಯ್ ಟು ಮೈ ಲಾಗ್. ಹಾಯ್ ಹೇಳೆ ಫಸ್ಟು. ಇವ್ರು ಲಾಗಲ್ಲಿ ಕಾಣಿಸ್ಕೊನಲ್ವಂತೆ. ಅನ್ನ ರೆಡಿ ಆಗೋಷ್ಟರಲ್ಲಿ ಅಲೈಕ್ಯಾಗ ಒಂದು ಸ್ವಲ್ಪ ಮಾಡ್ಕೊಡ್ತೀನಿ. ನಾನು ಒಬ್ರೊಬ್ರಿಗೆ ಒಂದೊಂದು ಸರಿ ಮಾಡ್ಕೊಡ್ತೀನಿ. ನಮ್ಮ ಬುಜ್ಜಿ ಪಾತ್ರೆ ತೊಳಿತಾಳೆ, ಅವಳು ಅನ್ನ ಮಾಡ್ತಾಳೆ, ನಾನು ಎಗ್ ರೈಸ್ ಮಾಡ್ತಾ ಇದ್ದೀನಿ. ಗೈಸ್ ಎಗ್ ರೈಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಅಖಿಲ ರಾಣಿಯವರು. ಫಸ್ಟ್ ಅಲೈಕ್ಯಾಗ ಮಾಡ್ಕೊಟ್ಟಿದ್ದೀನಿ. ಅವಳಿಗೆ ಸ್ವಲ್ಪ ಮಾಡ್ತಿರೋದು. ಅದಕ್ಕೆ ಅಷ್ಟರಲ್ಲಿ ಅನ್ನ ಆಲ್ರೆಡಿ ಆಗಿದೆ. ಅವಾಗ ಮಾಡಿಬಿಟ್ಟು ತಿನ್ಬಿಟ್ಟು ಒಂದು ರೌಂಡ್ ಹೋಗೋಣ ಅಂತ ಇದ್ದೀವಿ ಗಾಡಿಯಲ್ಲಿ. ಐ ಆಮ್ ದ ಡ್ರೈವರ್. ನಾವು ನೋಡಿಸ್ತೀರಿ ಗೈಸ್. ನಮ್ಮ ಬುಜ್ಜಿ ಮೆಣಸಿನ್ಕಾಯಿ ರುಬ್ಬ ನೋಡಿ. ನಾನೇ ಗೈಸ್, ನಾನೇ ಫುಲ್ಲು ಘಾಟ್ ಮಾಡಿತ್ತೋಳೆ. ಅದು ಖಾರ ಇದೆ ಗೈಸ್, ನಾನೇನು ಮಾಡಲಿ. ಸಕ್ಕರೆ ಹಾಕಿ ರುಬ್ಬೇಕಾ? ಸ್ವಲ್ಪ ಖಾರ ಆಗ್ಬಿಟ್ಟು ನನಗೆ ಇನ್ನು ಮಾಡಿಲ್ಲ. ನನಗೆ ಎಗ್ ರೈಸ್ ಬಿಟ್ಟರೆ ಇನ್ನೇನು ಮಾಡೋದು ಬರಲ್ಲ. ಎಲ್ಲನೂ ಬರುತ್ತೆ. ಓ ಮೈ ಗಾಡ್, ಇದು ಸುಳ್ಳು ಅಂತ ಅನ್ಕೋಬೇಡಿ. ಎಗ್ ರೈಸ್ ಬಿಟ್ಟರೆ ಏನು ಮಾಡಕ್ಕೆ ಬರಲ್ಲ. ಎಗ್ ರೈಸ್ ಏನಕ್ಕಂದರೆ ಹಂಗೆ ನೋಡ್ಕೊಂಬಂದಿದ್ದೆ, ಇದೇ ಬರುತ್ತೆ ನನಗೆ. ಗೈಸ್ ನೋಡಿ, ಅಲೈಕ್ಯಾಗಂತ ಎಗ್ ರೈಸ್ ಮಾಡಿದ್ದೀನಿ. ಮಸ್ತಾಗೈತೆ ಗೈಸ್. ನಾನೇ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟೆ ಆಲ್ರೆಡಿ. ಆಚೆ ಗಡಿ ಇದ್ದಾಳೆ ಅಲೈಕ್ಯ. ಎಗ್ ರೈಸ್ ಮಾಡ್ತಿರೋ ಎಗ್ ರೈಸ್ಗೆ ಅವ್ಳು ಕೈ ಅಲ್ಲಾಡ್ಸಕ್ಕೆ ಬಂದಿದ್ದಾಳೆ ನೋಡಿ ಗೈಸ್. ಅದಕ್ಕೆ ಅಲ್ಲಾಡಿಸ್ತೀವಿ. ಎಗ್ ರೈಸ್ ಬಗ್ಗೆ ಇವಾಗ ಫೀಡ್ಬ್ಯಾಕ್ ಕೊಡ್ತಾರೆ. ಹೆಂಗೈತೆ? ಸೇಮ್ ಅಂಗಡಿಯಲ್ಲಿ ಮಾಡ್ದಂಗೈತೆ. ಬುಜ್ಜಿ ಹೆಂಗೈತೆ ಬುಜ್ಜಿ? ಫ್ಯಾಂಟಾಸ್ಟಿಕ್. ಮತ್ತೆ ಹೇಳು. ಫ್ಯಾಂಟಾಸ್ಟಿಕ್.
ಅಲೈಕ್ಯ ನನ್ನ ಎಗ್ ರೈಸ್ ಹೆಂಗಿತ್ತು ಅಲೈಕ್ಯ? ಗೈಸ್ ನನ್ನ ಎಗ್ ರೈಸ್ ಚೆನ್ನಾಗಿತ್ತು ಗೈಸ್. ತರಕಾರಿ ನಮ್ಮಮ್ಮ ನನ್ನ ಲೂಸ್ ಥರ ಆಡ್ತೀಯ ಅಂತಿದ್ದಾರೆ. ಕ್ವಾರಂಟೈನ್ ಮೆಹಂದಿ ಹಾಕೋಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ನೋಡಿ ಸುಮ್ಮ, ನಮ್ಮ ಮಮ್ಮಿ ಬೆಳಗ್ಗೆನೆ ಬಂದರು. ಏನು ಸುಮ್ಮನೆ ಇರು, ಸರಿ ಸುಮ್ಮನೆ ಇದ್ದೀನಿ. ನಮ್ಮ ಡ್ಯಾಡಿ ಇವಾಗ ಬಂದರು, ಇಷ್ಟೊಂದು ತರಕಾರಿ ತಗೊಂಡು ಬಂದರು. ವರ್ಷ ಪೂರ್ತಿ ಇದೆ ತರಕಾರಿ. ಒಂದೊಂದೆರಡು ಹಾಕೊಂಡು ವರ್ಷ ಪೂರ್ತಿ ಮಾಡಿ ಇಟ್ಕೊಂಡು ಐಸ್ ಮಾಡ್ಕೊಂಡು ಒಂದೊಂದು ಎರಡೆರಡು ಹಾಕಿದ್ರು ವರ್ಷ ಪೂರ್ತಿ ಆಗಲ್ಲ. 2-3 ತಿಂಗಳು ಮಾಡ್ತೀಯಾ? ನಾನು ಇಷ್ಟೊಂದು ತರಕಾರಿ ಎಲ್ಲ ಹಾಕಲ್ಲ. ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಕ್ಯಾರೆಟ್ ಆದರೆ. ಹಾಗಲಕಾಯಿ ಮಾಡ್ಕೊಂಡು ನೀವು ಏನು ಮಾಡ್ತಿರೋದು ಇವಾಗ? ಏನು ಮಾಡ್ತಿರೋದು ಇವಾಗ? ನನಗೆ ಜ್ಯೂಸ್. ನನಗೆ ಊಟ ಬೇಡಮ್ಮ. ಮತ್ತೆ ಯಾರಿಗೆ ಮಾಡ್ತಿರೋದು ಹೇಳಮ್ಮ. ಹಂಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಜುಮ್ಕಿ ಇಟ್ಕೊಬಿಟ್ಟ ನೀನು. ಜುಮ್ಕಿನೇ ಇರಲಿಲ್ಲ. ಮತ್ತು ಜುಮ್ಕಿ ಏನಕ್ಕೆ ಇಟ್ಕೊಂಡೆ ನೀನು? ಊರಿಗೆ ಹೋಗ್ತೀನಂತನ ಮನೇನು ಮಾಮನ ಮಾತಾಡ್ಸ್ಕೊ ಬರಲಿಲ್ವಾ? ಮಾತಾಡ್ಸ್ಕೊಂಡು ಇವತ್ತು ಹೋಗ್ಬೇಕಾಯ್ತು. ಚಂದ್ರಮ್ಮನ ಪಾಪನ ಹೋಗ್ಲಿಲ್ಲ, ಅವನಿಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಅಂತ ಮನೆ ಹತ್ರ ಹೋಗಲಿಲ್ಲ. ಕೊಡಮ್ಮ ಬೆಳ್ಳುಳ್ಳಿ. ಸ್ಕೂಲ್ ಹತ್ರ ಅಂತ ಬಂದಮೇಲೆ ಅದು ಹೋಗ್ಬೇಕಾಯ್ತು. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇಲ್ವಾ? ಏ ಅದು ಖಾರ ಏ ಅಮ್ಮು, ಏ ಅಮ್ಮು, ಲೇಡೀಸ್ ಫಿಂಗರ್ ಹೆಂಗೆ ಕೊಳ್ತಾಗುತ್ತಂತ ಹೇಳು. ಗೊಣ್ಣೆ ಥರ ನೀನು ಸುಮ್ಮನೆ ಏನಿಲ್ಲ, ಇಷ್ಟು ಗಲೀಜಾಗಿತ್ತು. ನಾನೇ ಎಷ್ಟು ಗಲೀಜಾಗಿಲ್ವೇ? ನಾನು ಹೆಂಗಿದ್ದೀನಿ ನೋಡೋ ನಿಮಿಷ. ನೀನಿದ್ದು ನೀನೇ ಮಾಡ್ಕೊಂತೀನಿ. ಈಗ ಮಾಡ್ಕೊಂಡೆ. ನೀನು ಚೆನ್ನಾಗಿದೆಯಲ್ಲ, ಸಾಕ್ಬಿಟ್ಟು ನೀನು ಚೆನ್ನಾಗಿದ್ರೆ ನೋಡೋದಕ್ಕೆ ಒಂದು ಸರಿ ವಿಡಿಯೋ ಮಾಡಲ್ಲ, ನೋಡೋದಕ್ಕೆ ಒಂದು ಸರಿ. ನಾನು ನೋಡಮ್ಮ ಅಮ್ಮ, ನಾವು ಮೆಹಂದಿ ಹಾಕೊಂತೀವಿ ರುಬ್ಬಮ್ಮ. ಖಾರ ಇಲ್ಲ ಅಂತಂದ್ರು. ಒಂದು ಮೆಣಸಿನ್ಕಾಯಿ ಅಮ್ಮ ಇಲ್ಲಿ ನೋಡು ಒಂದು ಸೆಕೆಂಡು, ನನ್ನ ಕೈ ನೋಡು ಹಾಕ್ಬೇಕು, ಇಲ್ಲಾಂದ್ರೆ ಅದು ಮಸಿಯಾವಾಗ ಅದು ಬೆಂದೋಗುತ್ತೆ. ಅಮ್ಮ ನಾನು ನೈಟ್ ಚುಕ್ಕೆ ಇಟ್ಕೊಂಡಿದ್ದೆ ಮೆಹಂದಿಯಲ್ಲಿ. ಇಲ್ಲಿ ನೋಡು, ನೋಡು ಒಂದು ಸೆಕೆಂಡ್. ನಿನ್ನ ನೋಡೋದಕ್ಕೇನೆ ಅದು ನಿನ್ನ ಕೈ ಬೇಗ ತೊಳೆದ್ಬಿಟ್ಟ. ಮತ್ತೆ ಮೆಹಂದಿ ಚೆನ್ನಾಗಿ, ಅದಕ್ಕೆ ಏನು ಚೆನ್ನಾಗಿ ಹಾಕಿರಲ್ಲ. ಇದು ಏನು ಅದಕ್ಕೆ ವೈಟ್ ಕಲರ್ ಸುಣ್ಣ ಹಾಕಿಲ್ಲ ಅನ್ಸುತ್ತೆ ನೀವು ಸರಿಯಾಗಿ. ಓ ಪೋಸಾ? ಜುಟ್ಟಿಗೆ ಮಲ್ಲಿಗೆ ಹೂವು. ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ರೆ ಇವಳು ನನ್ನ ಕರೆದೇ ಇಲ್ಲ ಬಾ ಅಂತ. ಬುಜ್ಜಿ ತಿರ್ಗೋ ನಿಮಿಷ, ಎಷ್ಟು ಸೂಪರ್ ಆಗಿದೆ ನೀನು. ಬುಜ್ಜಿ ಬಾ ಬುಜ್ಜಿ ಅಂತ ಕರೆದ್ನೆ. ನಾನು ಹೋಗ್ತೀನಿ ಇವಾಗ, ನಿನ್ನ ಬಿಟ್ಟು ಹೋಗ್ತೀನಿ. ನೀನು ಬಂದಿಲ್ಲ ಬಿಡು, ಕಪ್ಪಗೆ ಬಂದಿದ್ಯಾ. ಯಾರು ಬ್ಲ್ಯಾಕ್ ಎಫೆಕ್ಟ್.
ಪ್ರಿಪೇರ್ ಇವಾಗ ತೆಗಿಬೇಕಾ? ಓ ತೆಗೀಲಿ ಅಂತಾನೆ ಹಂಗೆ ಕೂತ್ಕೊಂಡ ಮಾಡು ವಿಡಿಯೋ ತೆಗೀಲಿ ಅಂತಾನೆ ಹಂಗೆ ಕೂತ್ಕೊಂಡು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನಾನು ಇವಳನ್ನ ಬಾ ಅಂದಿಲ್ಲ ಅಂದ್ರೂ ಬರ್ತಾವಳೆ. ಇಲ್ಲ ಗೈಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಷ್ಟೇ ಅವಳೇ ರೆಡಿ ಆಗ್ಬಿಟ್ಟು. ನಮ್ಮ ಮನೇಲಿ ಎಲ್ಲಾರು ಇದ್ದಾಗ ನನ್ಗೊಬ್ಳಿಗೆ ಯಾಕೆ ಗೈಸ್ ಅನ್ಬೇಕು? ಮುಂಚೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಷ್ಟೇ. ಹೋಗ್ಲೇ ಬಟ್ಟೆ ಎಲ್ಲ ಎತ್ಕೊಂಡು ರೆಡಿ. ಓಹೋ ಅಲ್ಲಿ ಬರ್ತಾಳೆ ನೋಡಿ ಯಶೋದ, ಮಾಸ್ಕ್ ಎಲ್ಲ ಹಾಕೋ ಬರ್ತಾಳೆ. ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾಳೆ ಕಾಯಿಸಳು. ಗಾಡಿಗಳು ಬರ್ತಿದಾಗ ಹಿಂದಕ್ಕೆ ಹೋಗ್ತಾಳೆ. ಎಷ್ಟು ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದೆಯಾ? ಏನು ಮಾಸ್ಕ್ ಎಲ್ಲ ಹಾಕೋಬಿಟ್ಟಿದ್ಯಾ? ಆಮೇಲೆ ಗೈಸ್ ಇವಳು ಕ್ರಿಶ್ಚಿಯನ್ನು ಯಾರಿಗೂ ಗೊತ್ತಾಗ್ಬಾರ್ದು ಅವಳು ಬಂದಿರೋದಂತ ಹೇಳ್ಬಿಟ್ಟು ಮಾಸ್ಕ್ ಹಾಕ್ಕೊಂಡು ಹೇಳೋದು. ಇಲ್ಲ ಆಗು ಅವ್ರ ಅಪ್ಪನೇ ನೋಡ್ಬಿಡ್ಬೇಕು, ಬೇರೆ ಯಾರು ಅವ್ರ ಅಪ್ಪನೇ ನೋಡ್ಬೇಕು. ಅವ್ರ ನಿಮ್ಮ ಅಪ್ಪ ನಂಬರ್ ಕಳಿಸು, ನೀವು ಅಪ್ಪಂಗೆ ಡೈರೆಕ್ಟ್ ಕಳಿಸ್ಬಿಡ್ತೀನಿ. ಲೇಟಾಗೆ ಬರ್ಬೇಕಂತ ಲೇಟಾಗಿ ಬಂದಿದ್ದು. ಪ್ರೀತಿಗೆ ಊರಿಗೆ ಹೋಗಿದ್ದೀನಿ, ನೋಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಲವರ್ ಜೊತೆ ನನ್ನ ಲವರ್ ಫೋಟೋ ಹಾಕ್ತೀನಿ. ನಾವೇ ಬಿಟ್ಟು ಒಳ್ಳೆ ನನ್ನ ಲವರ್ ನೋಡಿ ಗೈಸ್. ಅದೇ ನಾನೇ ಇವಳೆ ಬೇರೆ ಯಾರು ಟ್ರೈ ಮಾಡ್ಕೋಬೇಡಿ. ಹ್ಞೂ ಆಮೇಲೆ ಇವಳನ್ನ ಯಾರು ಟ್ರೈ ಮಾಡಬೇಡಿ ಗೈಸ್. ಮರ್ಡರ್ ಮಾಡ್ಬಿಡ್ತೀನಿ ಹೋಗ್ಬಿಟ್ಟು ಹುಡ್ಕೊಂಡು. ಯಶೋದ ಪ್ರಸಾದಕ್ಕೆ ಬರೋದು. ನಾನು ಚೆನ್ನಾಗಿ ಒಳಗೆ ಹೋಗ್ತಾ ಇದ್ದೀನಿ. ಎಷ್ಟೊಂದು ಜನ ಇದ್ದಾರಲ್ಲ ಇವತ್ತು. ಏನು ಅವತ್ತು ಬಂದಾಗ ಇಷ್ಟು ಜನ ಇದ್ದಾರೆ, ಇಷ್ಟು ಚೆನ್ನಾಗಿರಲಿಲ್ಲ. ಪ್ರಸಾದ ಇಸ್ಕೊಂಡು ನೋಡಿ ಕೂತಿದ್ದೀರಿ. ಅವಳಿಗೆ ಯಾವಾಗಲೂ ಪ್ರಸಾದ ತಿನ್ನಿಸ್ತಾ ಇದ್ದಿದ್ದು ನಾನೇ. ನಾನು ಬೇರೆ ನಗೋದು ಬರುತ್ತೆ ಇವಳಿಗಷ್ಟೇ. ಹೇಳು. ನೋಡಿ ಪ್ರಸಾದ ಇಸ್ಕೊಂಡು ಬಂದು ಕಟ್ಟೆ ಮೇಲೆ ಕೂತಿದ್ದೀರಿ. ಅವರು ಮನೆಗೆ ಹೋಗ್ತಿದ್ದಾರೆ. ರೀ ಬಾಯ್ ಹೇಳೆ. ಇವಾಗ ನಾವು ಮನೆಗೆ ಹೋಗ್ತೀವಿ. ದೇವಸ್ಥಾನ ಹೋಗಿ ಮನೆ ಹತ್ರ ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.